ಬೆಂಗಳೂರಿನ ಪಾದಾಯನಪುರದಲ್ಲಿ ಒಂದು ದೇವಸ್ಥಾನ ಇದೆ, ಸ್ವಯಂಭೂ ಶ್ರೀ ನಾಗರಾಜ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಮಾಡಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಅಲ್ಲಿ ಪ್ರತಿದಿನ 5 ಗಂಟೆಯಿಂದ 12 ಗಂಟೆವರೆಗೂ ತೀರ್ಥ ಸ್ನಾನ ಇರುತ್ತೆ. ಬೆಳಗಿನ ಜಾವ ನಾವು 5 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅರ್ಚಕರು ಅಲ್ಲೇ ಇರುವಂತಹ ಬಾವಿಯಲ್ಲಿ ನೀರು ತೆಗೆದು 3 ಬಿಂದಿಗೆ ನೀರನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. ಸೊ ತಣ್ಣೀರು ಸ್ನಾನ, ಅದನ್ನು ತೀರ್ಥ ಸ್ನಾನ ಅಂತ ಕರೀತಾರೆ. ಸೊ ಅದಾದಮೇಲೆ ಪ್ರದಕ್ಷಿಣೆ ಹಾಕ್ತಾರೆ. ರಥ ಮತ್ತು ಕೆಲವೊಂದು ಆಚರಣೆ ಮಾಡ್ತಾ 21, 51, 101 ಈ ಥರ ಪ್ರದರ್ಶನನೂ ಕೂಡ ಇಲ್ಲಿ ಬರುವಂತಹ ಭಕ್ತಾದಿಗಳು ಮಾಡ್ತಾರೆ. ತುಂಬ ಜನ ಬರ್ತಾರೆ. ಅವ್ರಿಗೆಲ್ಲ ಈ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡಿದ್ದೆಲ್ಲ ಈಡೇರಿದೆ ಅಥವಾ ಪ್ರತಿಫಲ ಸಿಕ್ಕಿದೆ ಅನ್ನೋ ಉದ್ದೇಶದಿಂದ ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತಾದಿಗಳು ಬರ್ತಿರ್ತಾರೆ. ಸೊ ನಾವು ಹಾಗೆ 2-3 ವರ್ಷದಿಂದ ಹೋಗ್ತಾಯಿದ್ದೀವಿ. ಇಟ್ ಫೀಲ್ಸ್ ಗುಡ್. ಯಾಕಂದರೆ ಈ ಜಾಗದಲ್ಲಿ ತಲೆ ಮೇಲೆ ಹೆಂಗಿದ್ರು ಬೆಳಗ್ಗೆನೇ ತಲೆ ಮೇಲೆ ತಣ್ಣೀರು ಬಿದ್ದರೆ ಪ್ರತಿದಿನ ಒಂದು ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಪ್ರತಿದಿನವೂ ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ದೈಹಿಕ ಮಾನಸಿಕ ಆರೋಗ್ಯನೂ ಕೂಡ ವೃದ್ಧಿಯಾಗುತ್ತೆ ಈ ಥರದ್ದು ಒಂದು ಆಚರಣೆಯಿಂದ. ಸೊ ಇದು ಮೂಢನಂಬಿಕೆ ಅಂತ ಕರೆಯೋಕ್ಕಾಗಲ್ಲ, ಒಳ್ಳೆ ಆಚರಣೆನೇ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾನವ ನಿರ್ಮಿತ ಒಂದು ವಿಗ್ರಹ ಇಲ್ಲ, ನೈಸರ್ಗಿಕವಾಗಿ ಇರುವಂತಹ ಒಂದು ನಾಗದೇವನ ರೀತಿಯ ಇರುವಂತಹ ಒಂದು ಕಲ್ಲು ಬಂಡೆ. ಈ ದೇವಸ್ಥಾನ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇದೆ. ಸ್ವಲ್ಪ ಜಾಗ ಚಿಕ್ಕದಾಗಿದೆ, ಇಕ್ಕಟ್ಟಿನಂತಹ ಜಾಗ. 2 ವೀಲರ್ ಬರೋದು ಬೆಟರು. ಕಾರಲ್ಲೆಲ್ಲ ಬಂದರೆ ಪಾರ್ಕಿಂಗ್ ಮತ್ತು ಈ ದೇವಸ್ಥಾನ ಹತ್ರ ಬರೋಷ್ಟರಲ್ಲೇ ಸಾಕಾಗುತ್ತೆ. ಅಷ್ಟೊಂದು ಚಿಕ್ಕ ರಸ್ತೆಗಳಿದೆ ಈ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ. ಈ ದೇವಸ್ಥಾನಕ್ಕೆ ಒಮ್ಮೆ ಆದರೂ ವಿಸಿಟ್ ಮಾಡಿ ಮತ್ತು ಇಲ್ಲಿನ ವ್ರತ ಮತ್ತು ಆಚರಣೆಗಳ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ತುಂಬ ಜನ ಬರ್ತಾರೆ, ಮದುವೆ ಆಗದೇ ಇರೋರು, ಮಕ್ಕಳಾಗದೇ ಇರೋರು, ಹಾಗೆ ಯಾವುದಾದ್ರೂ ದೈಹಿಕ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆಯಿಂದ ಬಳಲ್ತಿರೋರೆಲ್ಲ ಈ ಜಾಗಕ್ಕೆ ಬಂದು ಪ್ರತಿಫಲ ಕಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಮೆನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ subscribe, comment and like my video, and also click on bell button to get the notification.